ಆತ್ಮೇರೆ ಎಲ್ಲರಿಗೂ ನಮಸ್ಕಾರ. ಹೇಗಿದ್ರಿ? ನಾನು ಮಂಜುನಾಥ್ KP. ನೀವು ನೋಡೋಕೆ ಹೊಂತೀರಿ ಫಾರ್ಮ ಹೆಲ್ತ್ ಕನ್ನಡ ಈ ಯೂಟ್ಯೂಬ್ ಚಾನಲ್. ಆರೋಗ್ಯ ನಮ್ಮ ಕೈಯಲ್ಲಿ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದು ಬಂದುಬಿಟ್ಟು ಒಂದು ಮೆಡಿಸಿನ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ಒಂದು ಮೆಡಿಸಿನ್ ಬಂದುಬಿಟ್ಟು ಆ ಒಂದು ಆಯ್ ಮಂತ್ರ ಅನ್ನುವಂಥ ಒಂದು ನಿಮಗೆಲ್ಲ ಗೊತ್ತಿರುವಾಗೆ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿರ್ಬೋದು. ಆ ಒಂದು ಒಂದು ಮೆಡಿಸಿನ್ಸ್ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ. ಐ ಮಂತ್ರ ಐ ಡ್ರಾಪ್ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾನೆ. ಐ ಮಂತ್ರ ಐ ಡ್ರಾಪ್, ಈ ಒಂದು ಐ ಮಂತ್ರ ಒಂದು ಐ ಡ್ರಾಪ್ ಇದರಿಂದ ಏನೆಲ್ಲ ಒಂದು ಉಪಯೋಗಗಳದಾವೆ ಮತ್ತು ಅದರ ಜೊತೆಗೆ ಮತ್ತು ಇದನ್ನು ಯಾವ ರೀತಿ ಯೂಸ್ ಮಾಡೋದನ್ನು ಈ ಒಂದು ವಿಡಿಯೋದಲ್ಲಿ ನಮಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಸೊ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಇದರಲ್ಲಿರುವಂಥ ಒಂದು ಕಾಂಪೋಸಿಷನ್ ಅಂತಂದರೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದಾವೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ಇದರಲ್ಲಿ ಬಂದುಬಿಟ್ಟು ಈ ಒಂದು ಏನು ಇದು ಐ ಮಂತ್ರ ಐ ಡ್ರಾಪ್ ಆಯುರ್ವೇದಿಕ್ ಇರೋದ್ರಿಂದ ಸೊ ಆಯುರ್ವೇದಿಕ್ ಗಿಡಮೂಲಿಕೆಗಳು ಸಿಗ್ತಾ ಹೋಗ್ತಾವೆ. ಈ ಒಂದು ನೀವು ಕಾಂಪೋಸಿಷನಲ್ಲಿ ನೋಡ್ತಾ ಹೋದಂಗೆಲ್ಲ ಒಟ್ಟು 12 ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಬಳಸಲಾಗ್ತದೆ. ಅದರಲ್ಲಿ ನಾನು ಕೆಲವೊಂದಿಷ್ಟು ಒಂದು ಗಿಡಮೂಲಿಕೆಗಳನ್ನ ಹೇಳ್ತಾ ಹೋಗ್ತೀನಿ. ಯಾವ ಒಂದು ಗಿಡಮೂಲಿಕೆ ಅಂತ ನೋಡಿದವ್ರೆ, ಒಂದನೇದು ಬಂದುಬಿಟ್ಟು ಗುಲಾಬಿ, ಎರಡನೇದು ತುಳಸಿ, ನೆಲ್ಲಿ, ಪುದೀನ, ಜೇನು ಮತ್ತು ಇತ್ಯಾದಿ. ಮೇನ್ ಬಂದುಬಿಟ್ಟು ಇಷ್ಟು ಅಂತಂದರೆ ಈ ಜೊತೆಗೆ ಇನ್ನೂ ಹಲವಾರು ಬೆಳೆಸಿದ್ದಾರೆ. ನಾನು ನಿಮಗೆಲ್ಲ ತೋರಿಸ್ತಿದ್ದೇನೆ ಅಂತಂದರೆ ಒಂದು ಗುಲಾಬಿ, ತುಳಸಿ, ನೆಲ್ಲಿ, ಪುದೀನ, ಜೇನು ಇಷ್ಟು ಒಂದು ಈ ಒಂದು ಐ ಮಂತ್ರ ಅನ್ನುವಂಥ ಒಂದು ಐ ಡ್ರಾಪಲ್ಲಿ ಈ ಇಂಗ್ರೀಡಿಯೆಂಟ್ ಕಾಂಪೋಸಿಷನನ್ನು ಬಳಸಲಾಗ್ತದೆ. ನೆಕ್ಸ್ಟ್ ಬಂದುಬಿಟ್ಟು ಇದರ ಒಂದು ಮ್ಯಾನುಫ್ಯಾಕ್ಚರ್ ನೋಡಿದಾರೆ ಅಂದರೆ ಇದರ ಒಂದು ಮ್ಯಾನುಫ್ಯಾಕ್ಚರ್ ಬಂದುಬಿಟ್ಟು DV ಸಹ ಅನ್ನುವಂಥ ಒಂದು ಕಂಪ್ನಿ ಈ ಒಂದು ಐ ಮಂತ್ರ ಅನ್ನುವಂಥ ಒಂದು ಐ ಡ್ರಾಪನ್ನು ತಯಾರು ಮಾಡ್ತು. ನೆಕ್ಸ್ಟ್ ಬಂದುಬಿಟ್ಟು ಇದರ ಒಂದು ಉಪಯೋಗಗಳ ಇದರಲ್ಲಿ ಈ ಒಂದು ನಾವು ಐ ಡ್ರಾಪನ್ನು ಯೂಸ್ ಮಾಡೋದು ಏನೆಲ್ಲ ಒಂದು ಉಪಯೋಗಗಳದಾವ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಒಂದು ಉಪಯೋಗ ಬಂದುಬಿಟ್ಟು ಐ ಸ್ಟ್ರೇನ್. ಅಂದ್ರೆ ಐ ಸ್ಟ್ರೇನ್ ಅಂತಂದ್ರೆ ಕಣ್ಣಿನಲ್ಲಿ ಏನಾದರೂ ನಿಮ್ಗೆ ಒಂದು ನೋವು ಆಗ್ತಾಯಿತ್ತಂದ್ರೆ, ಪೇನ್ ಆಗ್ತಾಯಿತ್ತಂದ್ರೆ ಮತ್ತು ಒತ್ತಡ ಜಾಸ್ತಿ ಬೀಳ್ತಾ ಇತ್ತಂದ್ರೆ, ಈಗ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ತೋರಿಸಿದ್ದಾನಲ್ಲ ಈ ರೀತಿ ಅವ ಕಂಪ್ಯೂಟರ್ ಮುಂದೆ ಕುಂತು ಅದನ್ನು ನೋಡಿ ಕಂಪ್ಯೂಟರ್ನ ಏನು ಮಾಡ್ದಾನ ಅಂತಂದ್ರೆ ಕಣ್ಣು ಏನು ಮಾಡಿ ಚಸ್ಮಾ ತೆಗೆಸಿ ಆ ಒಂದು ಕಣ್ಣನ್ನು ಪ್ರೆಸ್ ಮಾಡ್ತಿದ್ದಾನೆ ಅಂತಂದ್ರೆ ಅದು ಜಾಸ್ತಿ ನೋವಾಗ್ತಾಯಿದೆ ಪೆನ್ನು ಒಂದು ಕಣ್ಣು. ಅದಕ್ಕಾಗಿ ಈ ಒಂದು ಡ್ರಾಪನ್ನು ಏನು ಮಾಡ್ತಾರೆ, ಈ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾರೆ, ಈ ರೀತಿ ಪೇನ್ ಆದಾಗ, ಐ ಸ್ಟ್ರೇನ್ ಆದಾಗ, ತ್ರಾಸಾದಾಗ ಈ ಒಂದು ಡ್ರಾಪನ್ನು ಏನು ಮಾಡ್ಬೋದು, ಯೂಸನ್ನು ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಐ ಕ್ಲೀನ್ಲೈನೆಸ್ ಅಂತಂದರೆ ಈ ಕಣ್ಣುಗಳನ್ನು ಸ್ವಚ್ಛ ಮಾಡಲಿಕ್ಕೆ ಈ ಒಂದು ಡ್ರಾಪ್ ಸಹ ಉಪಯೋಗ ಆಗ್ತದೆ. ಕಣ್ಣುಗಳ ಸ್ವಚ್ಛ ಅಂತಂದರೆ ಇದನ್ನು ಹಾಕ್ಕೊಂಡು ಮುಖವನ್ನು ಕಣ್ಣುಗಳನ್ನ ಸ್ವಚ್ಛ ಮಾಡೋಲ್ಲ ಅಂತಂದರೆ ಈ ಒಂದು ಡ್ರಾಪ್ ಹಾಕ್ಕೊಂಡ್ರೆ ನೀವು ಈ ಒಂದು ಐ ಮಂತ್ರ ಅನ್ನುವಂಥ ಒಂದು ಡ್ರಾಪ್ ಹಾಕ್ಕೊಂಡ್ರೆ ನಿಮಗೇನಾಗುತ್ತೆ ಅಂದರೆ ಅದು ಒಂದು ಕಣ್ಣಿನಲ್ಲಿ ಏನಾದರೂ ಒಂದು ಧೂಳ ಇತ್ತಂದ್ರೆ, ಏನಾದರೂ ಒಂದು ಕಲ್ಮಶ ಇತ್ತಂತಂದ್ರೆ, ಏನಾದರೂ ಬ್ಯಾಕ್ಟೀರಿಯಾ ಹೋಗುತ್ತಂದ್ರೆ ಅದೇನು ಮಾಡುತ್ತಂದ್ರೆ ಅದು ಹೊರಗಡೆ ಬರ್ತದೆ. ಈ ಒಂದು ಐ ಕ್ಲೀನ್ನೆಸ್ ಅನ್ನೋ ಐ ಮಂತ್ರ ಅನ್ನುವಂಥ ಒಂದು ಡ್ರಾಪನ್ನು ಯೂಸ್ ಮಾಡಿದ್ರೆ ಇದನ್ನು ಹಾಕ್ಕೊಂಡ್ರೆ ನಮಗೆ ಈ ಒಂದು ಕ್ಲೀನ್ ಆಗ್ತದೆ ಐ. ನೆಕ್ಸ್ಟ್ ಬಂದುಬಿಟ್ಟು ಐ ಫ್ರೆಶ್ನೆಸ್ ಅಂತಂದ್ರೆ ನೀವು ಇದನ್ನು ಡ್ರಾಪರ್ ರೆಗ್ಯುಲರಾಗಿ ಯೂಸ್ ಮಾಡ್ತಾಯಿದ್ರೆ ಅಂತಂದರೆ ಏನಾದರೂ ಇನ್ಫೆಕ್ಷನ್ ಇತ್ತಂದರೆ, ಏನಾದರೂ ಕಣ್ಣಿನ ಧೂಳ ಇತ್ತು ಅಂದರೆ ಆ ಕಂಟಿನ್ಯೂಸ್ ಆಗಿ ನೀವು ಇದನ್ನು ಯೂಸ್ ಮಾಡ್ತಾ ಇತ್ತಂದ್ರೆ ಇದು ಒಂದು ನಿಮ್ಮ ಕಣ್ಣುಗಳು ಏನಾಗ್ತಾವೆ ಅಂದ್ರೆ ಫ್ರೆಶ್ ಅಂತ ಹೋಗ್ತಾವೆ, ಫ್ರೆಶ್ನೆಸ್ ಆಗ್ತಾವೆ ಅಂತ ಹೇಳ್ತಾರೆ ಇವರು ಇದರ ಒಂದು ಯೂಸಸ್ ಬಂದುಬಿಟ್ಟು. ನೆಕ್ಸ್ಟ್ ಬಂದುಬಿಟ್ಟು ಐ ಡ್ರೈನೆಸ್ ಆದಾಗ ನಿಮ್ಮ ಏನಾದರೂ ಒಂದು ಐ ಡ್ರೈನ್ ಅಂದರೆ ನೀರು ಹೋಗ್ತದೆ, ಒಬ್ಬೊಬ್ಬರಿಗೆ ಕಣ್ಣಾಗ ಏನಿರುತ್ತಂದರೆ ಒಂದು ನೀರು ಸೋರ್ತಿರ್ತದೆ. ಅವು ನೀರು ಸೋರಿ ಏನಾಗುತ್ತೆ ಅಂತಂದ್ರೆ ಒಂದು ಐ ಡ್ರೈ ಆಗಿಬಿಡ್ತಾವೆ. ಅಂಥ ಸಂದರ್ಭದಲ್ಲೂ ಕೂಡ ಈ ಒಂದು ಡ್ರಾಪನ್ನು ಏನು ಮಾಡ್ಬೋದು, ಯೂಸ್ ಮಾಡ್ಕೋಬೋದು. ಐ ಡ್ರೈ ಆಗ್ತಾ ಇತ್ತಂದರೆ ಈ ಒಂದು ಡ್ರಾಪನ್ನು ನೀವು ಏನು ಮಾಡ್ಬೋದು ಅಂದರೆ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಐ ಟೈರ್ಡ್ನೆಸ್ ಅಂದರೆ ಟೈರ್ಡ್ ಆದಾಗ ಅಂತಂದ್ರೆ ನೋಡಿ ಈ ಕಂಪ್ಯೂಟರ್ ನೋಡಿರ್ತೀರಿ, ಬುಕ್ ಓದಿರ್ತೀರಿ, ಏನಾದರೂ ಹೊರಗಡೆ ಅಡ್ಡಾಡಿ ಬಂದಿರ್ತೀರಿ, ಅವಾಗ ಏನಾಗುತ್ತೆ ನಿಮಗೆ ಕಣ್ಣಿನಲ್ಲಿ ಏನೋ ಸುಸ್ತದಾಗಿರ್ತದೆ, ಪೇನ್ ಆಗ್ತದೆ. ಅಂಥ ಸಂದರ್ಭದಲ್ಲಿ ಕೂಡ ಇದನ್ನೇನು ಮಾಡ್ಬೋದು ಅಂದ್ರೆ ಐ ಟೈರ್ಡ್ನೆಸ್ ಆಗಿ ಇದನ್ನೇನು ಮಾಡ್ಬೋದು ಅಂತಾರೆ ಈ ಒಂದು ಐ ಮಂತ್ರ ಅನ್ನುವಂಥ ಡ್ರಾಪ್ಸನ್ನು ಇದನ್ನು ಯೂಸ್ ಮಾಡ್ಬೋದು. ಸತ್ತರ ಈ ಒಂದು ಐ ಮಂತ್ರ ಅನ್ನುವಂಥ ಐ ಡ್ರಾಪ್ ಇದೆಯಲ್ಲ ಇದು ಕಂಪ್ಲೀಟಾಗಿ ಒಂದು ಆಯುರ್ವೇದಿಕ್ ಆಗಿರೋದ್ರಿಂದ ಯಾವುದೇ ರೀತಿ ನಿಮಗೆ ಸೈಡ್ ಎಫೆಕ್ಟ್ಗಳು ನಿಮಗೆ ಕಾಣಂಗಿಲ್ಲ. ಮತ್ತು ಇದನ್ನು ಯಾವ ರೀತಿ ಯೂಸ್ ಮಾಡ್ತಾರಪ್ಪ ಅಂದರೆ ದಿನಕ್ಕಂತಂದ್ರೆ 2 ರಿಂದ 3 ಡ್ರಾಪನ್ನು ನೀವು ಕಣ್ಣಿಗೆ ಹಾಕೋಬೋದು. 2 ರಿಂದ 3 ಡ್ರಾಪ್ ಏನು ಮಾಡ್ಬೋದು ಕಣ್ಣಿಗೆ ಹಾಕೋಬೋದು ಸ್ನೇಹಿತರೆ.
ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಸ್ನೇಹಿತರೆ. ಇದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕಂದ್ರೆ ಏನಾದರೂ ನಮಗೆ ಗೊತ್ತಿಲ್ಲ ಅಂತಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಮಗೆ ಇಷ್ಟ ಆಗುತ್ತಿತ್ತು ಒಂದು ಲೈಕ್ ಮಾಡಿ, ಆದಷ್ಟು ಈ ಒಂದು ನಿಮ್ಮ ಒಂದು ಫ್ರೆಂಡ್ಸ್ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರಿಗೂ ಸಹ ಈ ಒಂದು ಮಾಹಿತಿ ತಿಳಿಯಲಿ ಅಂತ ಹೇಳ್ತಾ ಮತ್ತೆ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.